ಲೇಖಕರಿಗೆ ನಮಸ್ಕಾರ. ಮೊದಲಿಗೆ ಗುರುಸ್ವರೂಪರಾದ ಪ್ರೊಫೆಸರ್ BM ಕುಮಾರಸ್ವಾಮಿಯವರಿಗೆ ಅವರ 80ನೇ ವರ್ಷದ ಜನ್ಮದಿನಾಚರಣೆಯ ಸಂದರ್ಭದ ಮರುದಿನ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಶುಭಾಶಯಗಳು. ಎಲ್ ಭೈರಪ್ಪನವರು ಅರ್ಥಶಾಸ್ತ್ರಕ್ಕಿಂತ ಹೊರಗಿನ ಒಂದು ವಾಕ್ಯ. ಎಲ್ ಭೈರಪ್ಪನವರು ತಮ್ಮ ಕಾದಂಬರಿಯಲ್ಲಿ ಹೇಳ್ತಾರೆ, ಪ್ರಕೃತಿ ಚಿರನೂತನಳು ಮತ್ತು ಚಿರ ಯೌವನಳು ಅಂತ. ಹಾಗೆ BM ಕುಮಾರಸ್ವಾಮಿಯವರು, ಸರ್ ನೀವು ಪ್ರಕೃತಿಯ ಆರಾಧಕರಾದ್ದರಿಂದ ನೀವು ನಿತ್ಯ ನೂತನರು ಹೌದು ನಿಮ್ಮ ಸ್ವರೂಪದಲ್ಲಿ, ಹಾಗೂ ನಿಮ್ಮ ಚಿಂತನೆಯಲ್ಲಿ ನೀವು ನಿತ್ಯ ನವೀನರು. ಈ ಚೈತನ್ಯ ನಿರಂತರವಾಗಿ ಹೀಗೆ ಮುಂದುವರಿಲಿ ಅನ್ನೋದು ನನ್ನ ಹೃದಯದಾಳದ ಆಶಯ ಸರ್. ಬಹಳ ಸಂದಿಗ್ಧವಾದ ಪ್ರಶ್ನೆಯನ್ನು ಶ್ರೀಯುತ ಗೋಪಿನಾಥ್ರವರು ನನ್ನ ಮುಂದೆ ಇಟ್ಟಿದ್ದಾರೆ. ಜನಪರ ಅರ್ಥಶಾಸ್ತ್ರ. ನಾನು ಅದೊಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತೇನೆ. ಜನಪರ ಆರ್ಥಿಕತೆ, ಪೀಪಲ್ ಫ್ರೆಂಡ್ಲಿ ಎಕಾನಮಿ ಎನ್ನುವಂಥದ್ದು. ಹೇಳಿದ ವಿಷಯವನ್ನೇ ಚರ್ವಣ ಮಾಡೋದು ಬೇಡ. ಒಂದು ಬೇಸಿಕ್ ಫಿಲಾಸಫಿ ಇದೆ. ಸರ್ವಿಸ್ ಟು ಹ್ಯುಮ್ಯಾನಿಟಿ ಈಸ್ ದ ಬೆಸ್ಟ್ ವರ್ಕ್ ಆಫ್ ಲೈಫ್ ಅಂತ ಹೇಳ್ತಾರೆ. ಮಾನವತೆಯ ಸೇವೆ ಅತ್ಯಂತ ಶ್ರೇಷ್ಠವಾದ ಕಾರ್ಯ ಜೀವನದಲ್ಲಿ. ಈ ತಾತ್ವಿಕ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರಗಳು ರಚನೆಯಾಗಿದ್ದಾವ, ವಿಶೇಷವಾಗಿ ನಮ್ಮ ದೇಶದಲ್ಲಿ, ಮತ್ತು ಜನಹಿತವನ್ನು ಸಾಧಿಸ್ತಾ ಇದ್ದಾವ ಅನ್ನುವ ಪ್ರಶ್ನೆಯನ್ನು ನಾವು ಶ್ರೀಸಾಮಾನ್ಯರು ಎಲ್ಲರೂ ಕೇಳ್ತೇವೆ. ಆದ ಪ್ರಯುಕ್ತ ನಮ್ಮ ಆರ್ಥಿಕತೆಯ ವಿಚಾರ, ಅಥವಾ ಗೋಪಿನಾಥ್ ಅವರು ಹೇಳಿದ ಪೀಪಲ್ ಫ್ರೆಂಡ್ಲಿ ಎಕನಾಮಿಕ್ಸ್ ಏನಿದೆ, ಅದು ನಮ್ಮೆಲ್ಲರ ಹುಟ್ಟಿನಿಂದ ಮರಣದವರೆಗೆ ನಮಗೆ ಅನ್ವಯವಾಗುವಂಥದ್ದಾದ್ದರಿಂದ ಎಕನಾಮಿಕ್ಸ್ ಈಸ್ ನಾಟ್ ಸಮಥಿಂಗ್ ಸ್ಟ್ರೇಂಜ್ ಟು ಆಲ್ ಆಫ್ ಅಸ್. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವಿ ಆರ್ ಆಲ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಟ್ ಥಾಟ್ ಪ್ರಾಸೆಸ್. ಆದ್ದರಿಂದಲೇ ಎಕನಾಮಿಕ್ಸ್ನ ಆಲ್ ಪರ್ವೇಸಿವ್ ಅಂತ ಹೇಳ್ತೇವೆ. ಈ ಎಕನಾಮಿಕ್ಸ್ ಪೀಪಲ್ ಫ್ರೆಂಡ್ಲಿ ಆಗಿದೆಯಾ ಇಲ್ವಾ ಅನ್ನೋದು ನಮ್ಮ ಇಲ್ಲಿ ಬಂದಿರುವ ಕೆಲವು ಪೇರೆಂಟ್ಸ್ ಆದರೂ ತಮ್ಮ ಅನುಭವದಿಂದ ಹೇಳ್ಬೋದು. ಅವರ ಮನೆಯಲ್ಲಿ ಸ್ಪರ್ಧೆ, ಗಂಡ ಹೆಂಡತಿಯ ಇಬ್ಬರು ನಡುವೆ ಮತ್ತು ಅವರಿಬ್ಬರಿಂದ ಮಕ್ಕಳ ಮೇಲೆ ಅತಿ ಹೆಚ್ಚು ಅಂಕವನ್ನು ಪಡಿಬೇಕು ಪರೀಕ್ಷೆಯಲ್ಲಿ. ಅವರ ಸರ್ವತೋಮುಖ ವಿಕಾಸ ಆಗ್ತಾ ಇದೆಯಾ ಇಲ್ವಾ ಅನ್ನುವ ಪ್ರಶ್ನೆ ಇಲ್ಲ. 1 ಅಂಕವೋ ಕಡಿಮೆ ಆಗ್ತಿದ್ದಂಗೆ ಅವತ್ತಿನ ಕ್ಷೋಭೆ ಮನೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರ್ತದೆ ಅನ್ನೋದನ್ನು ಬಹುಪಾಲು ಪೋಷಕರು ಅನುಭವಿಸಿರೋದ್ರಿಂದ ಮತ್ತು ಅದಕ್ಕೆ ವಿಕ್ಟಿಮ್ಸ್ ಆಗಿರೋದ್ರಿಂದ ನಾನು ಹೇಳಬೇಕಾಗಿಲ್ಲ. ಅದೇ ತರಹ ನಮ್ಮ ಈ ರ್ಯಾಟ್ ರೇಸಿನ ಆರ್ಥಿಕ ಚಟುವಟಿಕೆಗಳು ದೇಶ ಅಭಿವೃದ್ಧಿಯನ್ನು ಸಾಧಿಸಿದೆ ಅನ್ನುವಂಥದ್ದು ಒಂದು ಇಂಡಿಯಾ ಶೈನಿಂಗ್ ಅಂತ ಹೇಳಿದಂತಹ ಹಿಂದಿನ ಮಾತುಗಳು. ನಾವು ಎಲ್ಲ ರೀತಿಯ ಬೆಳವಣಿಗೆಯನ್ನು 1951ರಿಂದಲೇ ಮಾಡ್ಕೊಂಡು ಬಂದಿದ್ದೇವೆ. ಅಂತಹ ಮಹಾನ್ ಸಂಸ್ಥೆಗಳನ್ನು ನಿರ್ಮಾಣ ಮಾಡೋದು, ರಸ್ತೆಗಳು, ಜಲಾಶಯಗಳು, ರೈಲು ಮಾರ್ಗಗಳು, ಹೀಗೆಲ್ಲ ನಿರ್ಮಾಣ ಮಾಡಿದ್ದೇವೆ. ತಾಂತ್ರಿಕ ಪ್ರಗತಿ ಸಾಧಿಸಿದ್ದೇವೆ, ಎಲ್ಲವೂ ಸರಿ. ಹಾಗಿದ್ರೆ ಜನ ಯಾಕೆ ಸಂತುಷ್ಟರಾಗಿಲ್ಲ? ಎರಡೇ ಪ್ರಶ್ನೆ ಇದಕ್ಕೆ ಸಂದರ್ಭಿಸಿದ್ದು. ಗೋಪಿನಾಥ್ ಅವರದ್ದು ಆಮೇಲೆ ಮುಂದುವರಿಸ್ಬೋದು. ಕರ್ನಾಟಕದಲ್ಲಿ ಶಾಸನಸಭೆ ಚುನಾವಣೆ ಕಳೆದ ವರ್ಷ ನಡೆದ ಸಂದರ್ಭದಲ್ಲಿ ನನಗೆ ಅಚ್ಚರಿಯಾದ ಸಂಗತಿ ಸರ್, ಕರ್ನಾಟಕದ 7 ಕೋಟಿ ಜನಸಂಖ್ಯೆಯಲ್ಲಿ ಸರ್ಕಾರ ಕೊಟ್ಟಿರುವ ದಾಖಲೆಗಳ ಪ್ರಕಾರ BPL ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿರುವ ಜನಸಂಖ್ಯೆ, ಕಾರ್ಡ್ ಸಂಖ್ಯೆ ಹೇಳ್ತಾರೆ, ಜನಸಂಖ್ಯೆ ಸುಮಾರು 5,20,00,000. ಮತ್ತು ಅದರ ನಂತರ ಆ ಪ್ರಶ್ನೆಗಳು ನಿಮಗೆ ಬಿಟ್ಟದ್ದು. ಅದರ ನಂತರ ನಮ್ಮ ಕೇಂದ್ರ ಸರ್ಕಾರ ಹೇಳ್ತು, ನಾವು ಎಷ್ಟು ದೊಡ್ಡ ಪ್ರಮಾಣದ ಜನರನ್ನು ಬಡತನದ ರೇಖೆಯಿಂದ ಮೇಲಕ್ಕೆ ತಂದಿದ್ದೇವೆ ಅಂತ. ಅದರ ಜೊತೆಗೆ ನನಗೆ ಪರ್ಪ್ಲೆಕ್ಸ್ ಆಗುವ ಕ್ವೆಶ್ಚನ್ ಏನು ಅಂದರೆ, ಇಷ್ಟೆಲ್ಲ ಇದ್ದು ಇಷ್ಟು ವರ್ಷ ಸಾಧನೆ ಮಾಡಿ ಫುಡ್ ಸಫಿಷಿಯನ್ಸಿ, ಇವೆಲ್ಲ ಸೆಲ್ಫ್ ಸಫಿಷಿಯನ್ಸಿ ಎಲ್ಲ ಮಾಡ್ಕೊಂಡು ಆತ್ಮನಿರ್ಭರ್ ಅಂತ ನಾವು ಹೇಳ್ಕೊಂಡು ಬರ್ತಾ ಇದ್ದೇವಲ್ಲ, ಹಾಗಾದರೆ 80 ಕೋಟಿ ಜನರಿಗೆ ಆಹಾರವನ್ನು ಕೊಡ್ತಾ ಇದ್ದೇವೆ ಅನ್ನೋದಾದರೆ ಅವರು ಆಹಾರವನ್ನು ಪಡೆಯುವ ಸಾಮರ್ಥ್ಯವನ್ನು ನಾವು ಸೃಷ್ಟಿಸಿಲ್ವ? ನಾವು ಮೀನ್ಸ್ ನಮ್ಮ ವ್ಯವಸ್ಥೆ ಸೃಷ್ಟಿಸಿಲ್ಲ ಅನ್ನೋದಾದರೆ ನಮ್ಮ ವ್ಯವಸ್ಥೆ ಜನಪರವಾಗಿದೆಯಾ? ನನಗೆ ಜನಪರ ಅನ್ನೋದಕ್ಕೆ ವ್ಯಾಖ್ಯೆಯನ್ನು ಕೊಡಬೇಕಾದ್ರೆ ಇಷ್ಟೇ ಒಂದೇ ವಾಕ್ಯದಲ್ಲಿ ಹೇಳಿ ಮುಗಿಸ್ತೇನೆ. ವಿತರಣೆಯ ನ್ಯಾಯ, ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತೇವಲ್ಲ, ಅಂದರೆ ಅಭಿವೃದ್ಧಿಯ ಫಲಿತಗಳು ತಳದಿಂದ ತುದಿಯವರೆಗೆ ಹಂಚಿಕೆ ಆಗಬೇಕು. ಯಾರಿಗೆ ಎಷ್ಟು ಸಿಗಬೇಕು? ಭೀಮನಿಗೆ
ಭಿಕ್ಷೆ ಬೇಡಿ ತಂದ ಆಹಾರದ ಅರ್ಧ ಭಾಗ ಭೀಮನಿಗೆ ತಲುಪ್ತಾ ಇತ್ತಲ್ವ, ಇಲ್ಲಿಯ ಭೀಮಂದಿರು ಯಾರು? ಅವರಿಗೆ ಸಂದಾಯ ಆಗ್ತಾ ಇದೆಯಾ? ಅವರಿಗೆ ಸಂದಾಯ ಆಗುವ ಹಾಗೆ ನಮ್ಮ ಆರ್ಥಿಕ ನೀತಿ ನಿರೂಪಣೆ ಆದ ಪಕ್ಷದಲ್ಲಿ, ಅದಕ್ಕೆ ಅರಿವು ಮೂಡಿದಲ್ಲಿ, ಅದರ ಪರವಾಗಿ ಜನತೆಯ ಹೋರಾಟ ನಡೆದಲ್ಲಿ ನನಗನ್ನಿಸ್ತದೆ ಆಗ ನಮ್ಮ ಆರ್ಥಿಕ ವಿಚಾರಧಾರೆ ಜನಪರವಾಗ್ತದೆ, ಆರ್ಥಿಕ ನೀತಿ ಜನಪರವಾಗಿರ್ತದೆ ಅಂತ. ನಮಸ್ಕಾರ ಸರ್.